ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ರೆಡಿಯಾಗಿರೋ ಬ್ಲೌಸ್ಗೆ ಪೈಪಿಂಗ್ ಹೇಗೆ ಕೊಡೋದು ಅಂತ. ಅದು ಥ್ರೆಡ್ ಪೈಪಿಂಗ್ ಥರ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಥರ ಸ್ಟಾರ್ಟಿಂಗ್ ಇನ್ನೌಟ್ ಮಾಡಿ ಇಟ್ಕೊಂಡ್ಬಿಡೋದು. ಇನ್ನೌಟ್ ಮಾಡ್ಕೊಂಡಾದ್ಮೇಲೆ ಅಯ್ಯೋ ಈ ಪೈಪಿಂಗ್ ಕೊಡಬೇಕಾಗಿತ್ತು, ಏನಪ್ಪ ಮಾಡೋದು, ಎಲ್ಲ ಇನ್ನೌಟ್ ಮಾಡಿಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ಳೋದೇನು ತೊಂದರೆ ಇಲ್ಲ. ಈಗ ಆರಾಮಾಗಿ ಇದಕ್ಕೆ ಪೈಪಿಂಗ್ ಕೊಡ್ಬೋದು. ಅದು ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ. ಥ್ರೆಡ್ ಪೈಪಿಂಗ್ ಏನಲ್ಲ, ಅದು ಮಾಮೂಲಿ ಪೈಪಿಂಗ್ನೇ ಸ್ಟಿಚ್ ಮಾಡಿದ್ರೆ ಥ್ರೆಡ್ ಪೈಪಿಂಗ್ ಥರ ಬರುತ್ತೆ. ಈಗ ಅದು ಸ್ಟಿಚ್ ಮಾಡೋದು ನೋಡೋಣ ಬನ್ನಿ. ಈಗ ನೋಡಿ, ಇದು ಸೀರೆ ಪೀಸು. ಇದರಲ್ಲಿ ನಾನು ಡೋರಿ ಇದು ಗೊಂಡೆಗೆ ಸ್ವಲ್ಪ ಎತ್ತಿಕ್ಕಿದ್ದೀನಿ. ಇವಾಗ ಇದನ್ನು ಈ ರೀತಿ ಕ್ರಾಸ್ ಪೀಸ್ ತೊಗೋಬೇಕು. ಯಾವುದೇ ತೊಗೊಳ್ಳಿ, ಈ ರೀತಿ ಕ್ರಾಸಾಗಿ ಎಲ್ಲನೂ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಸ್ಲೀವ್ಸ್ಗೂ ಬೇಕು ಮತ್ತು ನೆಕ್ಕಿಗೂ ಬೇಕು. ನೆಕ್ಗೆ ಇಟ್ಬಿಟ್ಟು ಉಳಿದ್ರೆ ಸ್ಲೀವ್ಸಿಗೆ ಕೊಡೋಣ ಅಂತ. ಹಾಗಾಗಿ ಇದಿಷ್ಟೂ ಕಟ್ ಮಾಡ್ಕೋತೀನಿ. ಹೆಚ್ಚು ಕಮ್ಮಿ ಇದು 1.5 ಇಂಚಷ್ಟು ಬರುತ್ತೆ. ಇದು 1.5 ಇಂಚು ಕಟ್ ಮಾಡ್ಕೋಬೇಕು. ಬೇಕಂದರೆ ಅಳತೆ ಮಾಡ್ಕೊಳ್ಳಿ. ಈ ರೀತಿ ನಮ್ಮ ಕಣ್ಣು ಅಳತೆಲ್ಲ ಗೊತ್ತಾಗುತ್ತೆ, ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋಣ. ಈಗ ಎರಡೆರಡು ಪೀಸ್ನ ಜಾಯಿಂಟ್ ಮಾಡ್ಕೊಳ್ಳೋಣ, ಒಟ್ಟಿಗೆ ಬೇಡ. ಈ ರೀತಿ ಆಪೋಸಿಟಾಗಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ಗೆ ಇಷ್ಟೇ. ಮತ್ತು ಇದನ್ನು ಹಾಗೆಯೇ ಎರಡು ಪೀಸನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಆಪೋಸಿಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಇವಾಗ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದನ್ನು ಹಿಂಗೆ ಜಾಯಿಂಟ್ ಮಾಡ್ಕೊಬಿಡೋಣ. ಯಾಕೆಂದರೆ ಎರಡು ಒಟ್ಟೊಟ್ಟಿಗೆ ಮಾಡೋಕ್ಕೋದ್ರೆ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿದ್ದೀನಿ ನೋಡಿ. ಹೀಗೆ ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಸ್ಟಿಚ್ ಮಾಡೋದು ನೋಡೋಣ ಬನ್ನಿ. ಈಗ ಇದನ್ನು ಒಂದು ಕಡೆ ಈ ಥರ ಫೋಲ್ಡ್ ಮಾಡ್ಕೊಂಬಿಡೋಣ, ಓಕೆನಾ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಏನು ಹೆಚ್ಚು ಕಮ್ಮಿ ಇದೆ ಎಲ್ಲ ಕಟ್ಟಿಂಗ್ ಮಾಡ್ಕೊಬಿಡೋದು, ಓಕೆನಾ. ಫಸ್ಟ್ ಇದಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಇದೇ ಲೆವೆಲಿಗೆ ಬರೋ ಥರ ಫೋಲ್ಡ್ ಮಾಡಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ಈ ರೀತಿ ತೊಗೋಬೇಕು. ಇದು ಸೀದಾ ಈ ಕಡೆ ಇರಬೇಕು, ಉಲ್ಟಾ ಹಿಂಗಿರಬೇಕು. ಇವಾಗ ಇದನ್ನು ಈ ರೀತಿ ಇಟ್ಕೋಬೇಕು. ಆಲ್ರೆಡಿ ಸ್ಟಿಚ್ ಮಾಡಿದ್ದೀವಲ್ಲ, ಹಿಂಗೆ ಇಟ್ಕೊಂಡು ಇಲ್ಲಿ ತುದಿಗೆ ಇಟ್ಕೊಳ್ಳಿ. ಇಲ್ಲಿ ಸ್ವಲ್ಪ ಒಂದು 1/4 ಇಂಚ್ ಅರ್ಧ ಇಂಚೇ ಬಿಡಬೇಕು. ಯಾಕೆಂದರೆ ಇಲ್ಲಿ ನಾನು ಫೋಲ್ಡ್ ಮಾಡಿದಾಗ ಇಲ್ಲಿ ನೀಟಾಗಿ ಕೂತ್ಕೋಬೇಕಲ್ಲ, ಅದಕ್ಕೆ ಈ ರೀತಿ ಇಟ್ಕೊಂಡು ಈಗ ತುದಿಗೆ ಹಾಕ್ಕೊಬರ್ಬೇಕು ಸ್ಟಿಚಿಂಗ್ನ. ತುದಿಗೆ ಹಾಕಿದ್ರೆ ತೋರಿಸ್ತೀನಿ. ಇದೆಯಲ್ಲ, ನಾನು ಸುಮ್ಮನೆ ತೋರಿಸ್ತಾ ಇರೋದು. ಈಗ ಇದು ರೆಡಿ ಆಗಿತ್ತು. ಇವಾಗ ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಈಗ ಮಾಡಿದ್ರೆ ಹಿಂಗೆ ಸಣ್ಣದಾಗಿ ಪೈಪಿಂಗ್ ಬರುತ್ತೆ, ಓಕೆನಾ. ನೋಡಿ, ಹಿಂಗೆ ಸಣ್ಣದಾಗಿ ಅಂದರೆ ಇದು ಥ್ರೆಡ್ ಪೈಪಿಂಗ್ ಥರ ಬರುತ್ತೆ, ಓಕೆ. ಇವಾಗ ಫಸ್ಟು ಸ್ಟಿಚ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ನಾವು ಉಲ್ಟಾ ತಿರುಗಿಸಿರ್ತೀವಲ್ಲ ಅದ್ರ ಮೇಲೆ ಸ್ಟಿಚಿಂಗ್ ಬರಬೇಕು. ಇಲ್ಲಿ ಉಲ್ಟಾ ತಿರುಗಿಸಿರ್ತೀವಲ್ಲ ಅದ್ರ ಮೇಲೆ ಬರಬೇಕು. ಯಾಕೆ ಈ ಕಡೆಗೆ ಆ ಕಡೆಗೆ ಜಾಸ್ತಿ ಹೋಗ್ಬಾರ್ದು, ಕರೆಕ್ಟಾಗಿ ತುದಿಗೆ ಬರಬೇಕು. ಹೀಗೆ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದಕ್ಕೆ ನಾಚಿ ಏನು ಹಾಕೋಂಗಿಲ್ಲ. ಈ ಕಡೆಯಿಂದ ತೋರಿಸ್ತೀನಿ, ಆ ಕಡೆ ಬೇಡ. ಈ ಕಡೆ ಈ ರೀತಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು.
ಇದು ಈ ರೀತಿ ಬರಬೇಕು. ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಈ ರೀತಿ ಒಂದೇ ಲೆವೆಲ್ಗೆ ಮಾಡ್ಕೋಬೇಕು. ನೋಡಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಮಾಡ್ಕೋಬೇಕು. ನೋಡಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಮಾಡ್ಕೋಬೇಕು. ಅನಿಸ್ತಿದೆಯಾ? ನೀಟಾಗಿ ಸಣ್ಣದಾಗಿ ಬರುತ್ತೆ. ಹಿಂಗೇ ನಿಧಾನ ಸ್ಟಿಚ್ ಮಾಡ್ಕೋಬೇಕು. ಈ ಬಟ್ಟೆ ಒಳಗಡೆ ಹೋಗ್ಬೇಕು. ಈ ರೀತಿ ನೀಟಾಗಿ ಒಳಗಡೆ ಹೋಗ್ಬೇಕು. ಈಚೆಗೆ ಇದು ಕಾಣಿಸ್ಬಾರ್ದು. ಬಟ್ಟೆ ಏನಿದೆ ಈಚೆಗೆ ಕಾಣಿಸ್ತಿದ್ದಂಗೆ ಒಳಗಡೆ ಹಾಕಬೇಕು. ನೋಡಿ ಎಷ್ಟು ಸಣ್ಣ ಅಂದರೆ ಅಷ್ಟು ಸಣ್ಣ ಬರುತ್ತೆ. ನೀವು ಈ ಥರ ಪೈಪಿಂಗ್ ಅಂತೂ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಥ್ರೆಡ್ ಪೈಪಿಂಗ್ ಏನೋ ಅನ್ನುವಂಗಿರುತ್ತೆ. ಇದೇನಾದರೂ ಸ್ವಲ್ಪ ಜಾಸ್ತಿ ಇದೆ ಅಂದರೆ ತೆಗೆದುಬಿಡಿ. ಇದೆ ಅಂದರೆ ಈಚೆಗೆ ಕಾಣಿಸುತ್ತೆ ಇದು. ಈಚೆಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದರೆ ಥ್ರೆಡ್ ಪೈಪಿಂಗ್ ಥರನೇ ಇದೆ. ಓಕೆನಾ? ಈ ಥರ ರೆಡಿಯಾಗಿರೋ ಬ್ಲೌಸ್ಗೆ ನೀವು ಆರಾಮಾಗಿ ಇನ್ನೌಟ್ ಮಾಡಿಕೊಂಡು ಇದೇ ಥರ ಮಾಡ್ಕೊಳ್ಳಿ. ಥ್ರೆಡ್ ಪೈಪಿಂಗ್ ಥರನೇ ಇರುತ್ತೆ. ಓಕೆನಾ? ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಇಲ್ಲಿ ಎಮ್ಮಿಂಗ್ ಮಾಡ್ಕೋಬೇಕು. ಇದು ಬಟ್ಟೆ ಜಾಸ್ತಿ ಇದೆಯಲ್ಲ, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಇವಾಗ ಇಲ್ಲಿ ಎಮ್ಮಿಂಗ್ ಮಾಡ್ಕೋಬೇಕು. ಇಲ್ಲ ಸ್ಟಿಚಿಂಗ್ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ. ಬೇಡ ಅನ್ನೋರು ಇಲ್ಲಿ ಎಮ್ಮಿಂಗ್ ಮಾಡ್ಕೋಬೋದು. ನಾನು ಎಮ್ಮಿಂಗ್ ಮಾಡ್ತೀನಿ, ಸ್ಟಿಚಿಂಗ್ ಹಾಕೋಲ್ಲ. ಇಲ್ಲಿ ಎಮ್ಮಿಂಗ್ ಮಾಡ್ಕೊಂಡ್ರೆ ಈಗ ನೀಟಾಗಿ ಹಿಂಗೆ ಕೂತ್ಕೊಳ್ಳುತ್ತೆ. ಅವಾಗ ಹಾಕ್ಕೊಂಡಾಗಂತೂ ಸೂಪರಾಗಿ ಕಾಣಿಸುತ್ತೆ. ಆಯಿತಾ? ಈ ಥರ ರೆಡಿಯಾಗಿರೋ ಬ್ಲೌಸ್ಗೆ ಪೈಪಿಂಗ್ನ ಹೇಗೆ ಮಾಡೋದು ಗೊತ್ತಾಯ್ತಲ್ಲ. ಈಗ ಮತ್ತೆ